ಸ್ನೇಹಿತರೆ, ಯೂಶಲಿ ನಾನು ಕ್ರಿಪ್ಟೋ ಅಲ್ಲಿ ಮಿಮ್ ಕಾಯಿನ್ಸ್ ಅನ್ನ ಅಷ್ಟು ಸಜೆಸ್ಟ್ ಮಾಡಲ್ಲ ಯಾರಿಗೂ. ಯಾಕಂದ್ರೆ ಹೌದು, ಸಮ್ಟೈಮ್ಸ್ ಮಿಮ್ ಕಾಯಿನ್ಸ್ ತುಂಬಾನೇ ರಿಟರ್ನ್ಸ್ ಕೊಡುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅದು ಜನಗಳು ಹಾಕಿರೋ ದುಡ್ಡನ್ನೆಲ್ಲ ಝೀರೋ ಮಾಡ್ಬಿಡುತ್ತೆ. ಸ್ನೇಹಿತರೆ, ನಾನು ಮಿಮ್ ಕಾಯಿನ್ಸ್ ವಿರುದ್ಧ ಇಲ್ಲ, ನಾನು ನಿಮಗೆ ಎಜುಕೇಟ್ ಮಾಡ್ತಿದ್ದೀನಿ ಅಷ್ಟೇ. ನೀವು ಕ್ರಿಪ್ಟೋ ಮೇಲೆ ಇಟ್ಟಿರೋ ಪೋರ್ಟ್ಫೋಲಿಯೋನಲ್ಲಿ 90 to 95% ಬಿಟ್ಕಾಯಿನ್ ಮತ್ತೆ ಫಂಡಮೆಂಟಲ್ ಕಾಯಿನ್ಸ್ ಮೇಲೆ ಇರಬೇಕು. ಏನೋ ಒಂದು 5-7% ಅಷ್ಟು ಪೋರ್ಟ್ಫೋಲಿಯೋ ಮಾತ್ರ ಮೀಮ್ ಕಾಯಿನ್ಸ್ ಮೇಲೆ ಹಾಕಿ ಟ್ರೈ ಮಾಡ್ಬೋದು ಅಷ್ಟೇ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೋಗಿ ನೋಡಿದ್ರೆ ನಾವ್ ಇದುವರೆಗೂ ಒಂದು 2 ಮೀಮ್ ಕಾಯಿನ್ ಸಜೆಸ್ಟ್ ಮಾಡಿದೀವಿ ಅಷ್ಟೇ. ಒಂದು ಪೆಪ್ಪೆ, ಇನ್ನೊಂದು ಶೀಬಾ. ಸ್ನೇಹಿತರೆ, ನೀವು ಬೇರೆ ಬೇರೆ ಇನ್ಸ್ಟಾಗ್ರಾಮರ್ಸ್ ಅಥವಾ ಯೂಟ್ಯೂಬರ್ಸ್ ನ ಫಾಲೋ ಮಾಡ್ತಿದ್ರೆ ನೀವು ನೋಡಿರ್ತೀರಾ, ನೀವು 100 ರೂಪಾಯಿನ ಈ ಮಿಮ್ ಕಾಯಿನ್ ಮೇಲೆ ಹಾಕಿ ರೋಲ್ಸ್ ರೈಸ್ ತಗೊಂಡ್ಬಿಡ್ತೀರಾ, ಆ ಮಿಮ್ ಕಾಯಿನ್ ಮೇಲೆ 10 ರೂಪಾಯಿ ಹಾಕ್ಬಿಡಿ ನೀವು ಲ್ಯಾಂಬೋರ್ಗಿನಿ ತಗೊಂಡ್ಬಿಡ್ತೀರಾ ಅಂತ ದಿನಕ್ಕೆ 5-10 ಮಿಮ್ ಕಾಯಿನ್ಸ್ ಗಳನ್ನ ವಿಡಿಯೋ ಮಾಡಿ ಬಿಡ್ತಾ ಇರ್ತಾರೆ. ನೀವೇನಾದ್ರೂ ಅವ್ರ ಮಾತು ಕೇಳಿ ಸಿಕ್ಕ ಮಿಮ್ ಕಾಯಿನ್ಸ್ ಮೇಲೆ ಏನಾದ್ರು ಹಾಕೊಂಡೋದ್ರೆ ನೀವಂತೂ ಬೋಡ್ಸ್ಕೊಳ್ತೀರಾ ಅಷ್ಟೇ. ಸ್ನೇಹಿತರೆ, ಈಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಲಕ್ಷಾಂತರ ಕಾಯಿನ್ಸ್ ಇದಾವೆ. ಅದರಲ್ಲಿ 99.9999% ಎಲ್ಲ ಸ್ಕ್ಯಾಮ್ ಕಾಯಿನ್ಸ್ ಮತ್ತೆ ಫೇಕ್ ಕಾಯಿನ್ಸ್. ಜನಗಳನ್ನೆಲ್ಲಾನು ಲೂಟಿ ಮಾಡ್ಬೇಕು ಅಂತಾನೆ ಈ ಕಾಯಿನ್ಸ್ ನ ಕ್ರಿಯೇಟ್ ಮಾಡಿ ಬಿಟ್ಟಿರ್ತಾರೆ. ವಾಸು, ನೀನೇ ತರ ಹೇಳ್ಬಿಟ್ರೆ ನಾವಿನ್ ಯಾವ ಮಿಮ್ ಕಾಯಿನ್ಸ್ ಮೇಲೆ ಹಾಕೊಳ್ಳೋದು? ನಾನೊಂದು 7-8 ಮಿಮ್ ಕಾಯಿನ್ಸ್ ಅನ್ನ ಸಜೆಸ್ಟ್ ಮಾಡ್ತೀನಿ. ನೀವು ಅದ್ರ ಮೇಲೆ ಆಗಕ್ಕಿಂತ ಮುಂಚೆ ನೀವು ನಿಮ್ಮ ರಿಸರ್ಚ್ ಅನ್ನ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನು ನಂಬೇಡಿ. ಮೊದಲನೇದು ಪೆಪ್ಪೆ, ಎರಡನೇದು ಶೀಬಾಯಿನು, ಮೂರನೇದು ಡಾಜ್ ಕಾಯಿನ್, ನಾಲ್ಕನೇದು ಬಾಂಕ್, ಐದನೇದು ವಿಫ್, ಆರನೇದು ಟ್ರಂಪ್, ಏಳನೇದು ಫ್ಲೋಕಿ, ಎಂಟನೇದು ಪೆಂಗು. ಮತ್ತೆ ಈ ಎಲ್ಲಾ ಕಾಯಿನ್ಸ್ ಅನ್ನ ಎಲ್ಲಿ ತಗೊಳ್ಳೋದು? ಕಾಯಿನ್ ಸ್ವಿಚ್ ಎಕ್ಸ್ಚೇಂಜ್ ಅಲ್ಲಿ ತಗೋಬಹುದು. ಅದರ ಲಿಂಕ್ ನಮ್ಮ ಬಯೋದಲ್ಲಿ ಹಾಕಿರ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೆ ಕಾಯಿನ್ ಸ್ವಿಚ್ ಆಪ್ ಯಾವ ತರ ಯೂಸ್ ಮಾಡೋದು ಅನ್ನೋದು ಗೊತ್ತಿಲ್ವಾ? ಡೀಟೇಲ್ಡ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿರ್ತೀವಿ, ಹೋಗಿ ನೋಡಿ. ಸ್ನೇಹಿತರೆ, ನೀವು ಕ್ರಿಪ್ಟೋ ವಿಷಯಕ್ಕೆ ಬಂದ್ರೆ, ಅದರಲ್ಲೂ ಮೀಮ್ ಕಾಯಿನ್ ವಿಷಯಕ್ಕೆ ಬಂದ್ರೆ ನೀವು ಯಾರ ಮಾತನ್ನು ಕೇಳಬೇಡಿ. ನೀವು ನಿಮ್ಮ ಸ್ವಂತ ರಿಸರ್ಚ್ ಅನ್ನ ಮಾಡ್ಕೊಳ್ಳಿ ಫಸ್ಟ್. ಮತ್ತೆ ಸ್ನೇಹಿತರೆ, ಇದೇ ತರದ ವಿಡಿಯೋಸ್ಗಾಗಿ ಈ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ.